ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ಇಲ್ಲಿ ಗಾರ್ಡನ್ಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಅದೇ ಇವತ್ತಿನ ಬ್ಲಾಗು. ನೋಡಿ ಫ್ರೆಂಡ್ಸ್, ಇದು ನಾನು ಲಾಸ್ಟಲ್ಲಿ ನಿಮಗೆ ತೋರಿಸಿದ್ದೆ ತುಂಬ ಲೆಂತಿ ಬೀನ್ಸು ಮತ್ತು ಇದರಲ್ಲಿ ಸೋಲಾರ್ ಬೀನ್ಸ್ ಅಂತ ಹೇಳಿ ಹಾಕಿದೆ. ಇವಾಗ ಇದು ಹಾಕಿ ತುಂಬ ದಿನ ಆಯಿತು. ಪ್ಲಸ್ ಗಿಡ ಎಲ್ಲ ಫುಲ್ ನೋಡಿ ಒಣಗೋಗ್ತಾ ಇದೆ. ಅಂದರೆ ಸ್ವಲ್ಪ ದಿನ ನೀರು ಹಾಕ್ತಾ ಇದ್ದಂಗೆ ಅದು ಚಿಗುರಿ ಬರ್ತಾಯಿತ್ತು. ನಾನು ಅದನ್ನು ಫುಲ್ಲಾಗಿ ಇದು ಮಾಡಿದ್ದೆ. ಸೊ ಇವಾಗ ಇದನ್ನು ಫುಲ್ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇದನ್ನೆಲ್ಲ ನೋಡಿ ತುಂಬ ಸತ್ತೆ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಇಲ್ಲಿಗೆ ಬೇರೆ ಗಿಡನ ಹಾಕೋಣ. ಸೇಮ್ ಅದೇ ಗಿಡನ ಹಾಕಿದರೆ ಮತ್ತೆ ಇದೇ ಕಡ್ಡಿ ಮೇಲೆ ಹೋಗುತ್ತೆ ಅಂತೇಳಿ ನಾನು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ಇವಾಗ ಫಸ್ಟಿಗೆ ನಾನು ಇದರಲ್ಲಿ ಸ್ವಲ್ಪ ಕಾಯಿ ಇದೆ. ಒಂದು ಸೆಕೆಂಡ್, ಇದರಲ್ಲಿ ಸ್ವಲ್ಪ ಕಾಯಿ ಇದ್ದಾವೆ, ಅದನ್ನು ಹಾರ್ವೆಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ ಇಲ್ಲಿ ಹಾರ್ವೆಸ್ಟ್ ಮಾಡಿದೆ, ಇಷ್ಟು ಸಿಕ್ಕಿದೆ. ಅಂದರೆ ಲಾಸ್ಟ್ ಕಾಯಿ ಅಲ್ವಾ, ಅದಕ್ಕೆ ಇದರಲ್ಲಿ ಸೀಡ್ಸ್ದು ಕೂಡ ಇದೆ ಮತ್ತು ಹಸಿಕಾಯಿ ಇದೆ. ಇನ್ನೂ ಇಷ್ಟೊಂದಿದೆ, ಇದನ್ನು ಹಾಗೆ ಹಾರ್ವೆಸ್ಟಿಂಗ್ ಮಾಡ್ಕೋಬೇಕು. ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆಯಾ, ಅದು ಚಿಗುರು ಹೊಡೆದು ಮತ್ತೆ ಬಂದಿರೋದು ಇದೆಲ್ಲ ಫುಲ್ಲು. ಸೊ ಹಂಗಾಗಿ ಇವಾಗ ಇದನ್ನು ಸ್ಟಾರ್ಟಿಂಗ್ ನಾನು ಹಾರ್ವೆಸ್ಟಿಂಗ್ ಮಾಡ್ತೀನಿ. ಇದನ್ನ ಹಾರ್ವೆಸ್ಟಿಂಗ್ ಮಾಡಿ ಇದು ಬಳ್ಳಿ ಥರ ಹಿಂಗೆ ಹಬ್ಬಿದೆಯಲ್ಲ, ಇದನ್ನು ಹಾಗೆ ಕಟ್ ಮಾಡಿ ತೆಗೆದ್ಬಿಟ್ಟು ಬೇರೆ ಗಿಡನ ಹಾಕೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಫೈನಲಾಗಿ ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ. ಇವಾಗ ಅಂದರೆ ನಾನು ಅಂದ್ಕೊಂಡೆ ಈ ಮರ ಇದೆಯಲ್ಲ ಇದನ್ನು ಅಲ್ಲೇ ಬಿಟ್ಬಿಟ್ಟು ಇದನ್ನು ಮತ್ತೆ ಸೀಡ್ಸ್ ಹಾಕೋಣ ಬರುತ್ತೆ ಅಂತ ಅಂದ್ಕೊಂಡೆ. ಆದರೆ ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಎಲ್ಲ ಗಲೀಜಾಗಿರುತ್ತಲ್ಲ, ಇದನ್ನೆಲ್ಲ ಹಾಗೆ ಮಾಡಿದರೆ ಚೆನ್ನಾಗಿರಲ್ಲ. ಮತ್ತು ಸೀಡ್ಸ್ಗೆ ಪರ್ಫೆಕ್ಟಾಗಿ ಜಾಗ ಮಾಡಬೇಕು ಅಂತೇಳ್ಬಿಟ್ಟು ಆ ಕೋಲನ್ನೆಲ್ಲ ತೆಗ್ದು ಇಲ್ಲಿ ಇಟ್ಟಿದ್ದೀನಿ. ಆ ಸೀಡ್ಸ್ ಬಂದಮೇಲೆ ಈ ಕೋಲು ನಮಗೆ ಅವಶ್ಯಕತೆ ಇರುತ್ತೆ, ಯಾಕಂದರೆ ಇದನ್ನು ಇಟ್ಟರೆ ಅದು ಸೋಲಾರ್ ಬೀನ್ಸು ಹಬ್ಬಲಿಕ್ಕೆ ಚಾನ್ಸಸ್ಸು. ಸೊ ಹಂಗಾಗಿ ಇದನ್ನು ಒಂದು ಕಡೆ ಸೈಡ್ ಮಾಡಿದ್ದೀನಿ. ಇವಾಗ ಇಲ್ಲಿ ಟೊಮೊಟೊ ಗಿಡ ಇದೆಯಲ್ಲ, ಇಲ್ಲೆಲ್ಲ ಫುಲ್ಲಾಗಿ ನೋಡಿ ಸ್ವಲ್ಪ ಕಳೆ ಇದೆ, ಇದನ್ನೆಲ್ಲ ತೆಗೆದು ಇದನ್ನು ಕ್ಲೀನ್ ಮಾಡಿ ಇವತ್ತು ಫುಲ್ಲಾಗಿ ಇಲ್ಲಿ ಬೀನ್ಸ್ ಹಾಕೋ ಇದು ನಡೀತಾಯಿದೆ. ಓಕೆ ಫ್ರೆಂಡ್ಸ್, ಇವಾಗ ಬನ್ನಿ ಇದನ್ನೆಲ್ಲ ಫುಲ್ಲಾಗಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಅದನ್ನು ಹಾಕಲಿಕ್ಕೆ ಇದು ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತಂತೂ ವೆದರ್ ತುಂಬ ಚೆನ್ನಾಗಿದೆ. 12:30 ಆಗಿದೆ. ಫುಲ್ಲು ಮೋಡ ಕವಿದ ವಾತಾವರಣ. ಆ್ಯಕ್ಚುಲಿ ಬೆಂಗಳೂರು ಕಡೆ ಎಲ್ಲ ಮಳೆ ಹುಯ್ತೈತಂತೆ, ನಮ್ಮೂರಲ್ಲಿ ಏನು ಮಳೆ ಇಲ್ಲ. ಸೊ ಇದು ಅವರೆಕಾಯಿ ಗಿಡಕ್ಕೆ ನೀರು ಹಾಕ್ಸ್ಬೇಕಿತ್ತು. ಕರೆಂಟ್ 11 ಗಂಟೆಗೆ ಬರುತ್ತೆ, ಅದಕ್ಕೆ ಈ ಥರ ನೋಡಿ ಪೈಪಲ್ಲಿ ಯಾವ ಥರ ಹೋಗ್ತಿದೆ, ಈ ಥರ ಹಾಕಿ ಬಿಟ್ಟಿದ್ರೆ ಅದು ಲೈನ್ ಹೋಗುತ್ತೆ. ಸೊ ಹಂಗಾಗಿ ಗಿಡಕ್ಕೆ ನೀರು ಹಾಕೋಣ ಅಂತೇಳಿ ಬಂದಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ಮನೆ ಹತ್ರ ತೋಟನೆಲ್ಲ ಕ್ಲೀನ್ ಮಾಡ್ತಿದ್ನಲ್ಲ, ನೋಡಿ ಸ್ಟಿಕ್ಕರ್ ಎಲ್ಲೋ ಬಿದ್ದೋಗ್ಬಿಟ್ಟಿದ್ದೆ, ಬಟ್ಟಿಕ್ಕಿಲ್ಲ ಅಂತ ಬೈಕೋಬೇಡಿ, ಎಲ್ಲೋ ಬಿದ್ದೋಗಿದೆ. ಸೊ ಅದನ್ನು ಕ್ಲೀನ್ ಮಾಡ್ತಿದ್ದೆ. ಮತ್ತು ನೀರು ಬಂದಿತ್ತಲ್ವ, ಜಾಸ್ತಿ ಓದ್ಬಿಟ್ರೆ ಅಲ್ಲಿ ಪಕ್ಕದಲ್ಲಿ ಮೋರಿ ಐತೆ, ಎಲ್ಲ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಇದು ಫುಲ್ ಆಗಿತ್ತಂದರೆ ಈ 4 ಲೈನು ಪೈಪ್ನ ಮುಂದಕ್ಕೆ ಹಾಕೋಣ ಅಂತೇಳಿ ಬಂದಿದ್ದೀನಿ. ನೋಡಿ ಒಂದು ಸೆಕೆಂಡ್ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸಿ. ಇದು ನಾವು ಅಲ್ಲಿದೆಯಲ್ಲ ಆ ಥರ ಮೆಕ್ಕೆಜೋಳ ಎಲ್ಲ ಬೆಳೆಯೋ ಟೈಮಲ್ಲಿ ಈ ಥರ ಪೈಪನ್ನ ಹಾಕಿದರೆ ಲೈನ್ಗೆ ನಿಧಾನ ನೀರು ಹೋಗಲಿ ಅಂತೇಳಿ ಈ ಥರ ಪೈಪ್ ಮಾಡಿರೋದು. ಸೊ ಇದನ್ನು ಕೂಡ ಅವರೆಕಾಳು ಗಿಡಕ್ಕೆ ಈ ಥರ ಹಾಕಿದ್ದೀನಿ. ಇದು ಬಂದು ಹಸುಗೆ ಹಾಕಿರೋ ಜೋಳ, ಅದು ಬಿಟ್ಟು ಅಲ್ಲಿಂದ ಫುಲ್ಲಾಗಿ ಅಲ್ಲಿ ಗಂಟ ಅವರೆಕಾಳು ಗಿಡನೇ. ಜಸ್ಟ್ ಇವಾಗ ಹೂವು ಬಂದು ಸಣ್ಣ ನೋಡಿ ಈ ಥರ ಸಣ್ಣ ಕಾಯಿ ಬರ್ತಾಯಿದೆ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಳಸಂದೆ ಕಾಳು ಆಯಿತು, ಇವಾಗ ಇದು ಬರ್ತೈತೆ ನೋಡಿ, ಇದು ಪೈಪು. ಅಲ್ಲಿ ಕೆಳಗಡೆ ಹೋಗಿ ನೋಡಿದೆ, ಆ ಎಡ್ಜಿಗೆ ಇನ್ನೊಂದು ಸ್ವಲ್ಪ ನೀರು ಹೋಗಬೇಕಾಗಿತ್ತು. ಸೊ ಅದಕ್ಕೆ ಅದು ಇನ್ನೊಂದು ಸ್ವಲ್ಪ ಹೋಗಲಿ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ ಅವರೆಕಾಳು ಇದು ನಾನು ಬಂದಮೇಲೆ ಹಾಕಿದ್ದಂಥ ಗಿಡ ಇವೆಲ್ಲ. ಅಂದರೆ ಸ್ವಲ್ಪ ಹುಳ, ಅಂದರೆ ಮಾಮೂಲಿ ಕಾಮನಾಗಿ ಅವರೆಕಾಯಿ ಅಂದರೆ ಹುಳ ಬಂದೇ ಬರುತ್ತೆ. ಒಂದೊಂದು ಸ್ವಲ್ಪ ಇದಾಗ್ತಿದೆ ಇವಾಗ ಸ್ವಲ್ಪ. ಅಂದರೆ ಇದು ಸ್ಟಾರ್ಟಿಂಗು ಹೂವು ಬಂದಾಗ, ಇದು ಸ್ಟಾರ್ಟಿಂಗ್ ಎಲ್ಲ ಹೂವು ಬಂತಲ್ಲ, ಆವಾಗ ನಾನು ಇದಕ್ಕೆ ಎಲ್ಲ ಔಷಧಿ ಮಾಡಿದ್ದೆ. ಮತ್ತು ನೆಕ್ಸ್ಟ್ ಬಂದಿರೋ ಹೂವು ಇದು. ಫಸ್ಟ್ಗೆ ಬಂದಿರೋ ಹೂಕ್ಕೆಲ್ಲ ಏನೋ ಔಷಧಿ ಹುಳ ಬಂದಿಲ್ಲ. ಒಂದು ನಾನು ಔಷಧಿ ಮಾಡೋಕ್ಕಿಂತ ಮುಂಚೆ ಗಿಡಕ್ಕೆ ಹುಳ ಬಂದಿತ್ತು ಅನಿಸುತ್ತೆ. ಸೊ ಆ ಕಾಯಿ ಒಂದೊಂದು ಹುಳ ಇದ್ದಾವೆ, ಅಂದರೆ ಮಾಮೂಲಿ ಉಳುಕಾಗಿದ್ದಾವೆ. ಅದು ಬಿಟ್ಟರೆ ನೆಕ್ಸ್ಟಿಗೆ ನಾನು ಹಾಕಿರೋಂಥ ಅದಾದಮೇಲೆ ಹೂಕ್ಕೆ ಮೆಡಿಷನ್ ಮಾಡಿದ್ನಲ್ಲ, ಆ ಕಾಯೆಲ್ಲ ಚೆನ್ನಾಗೇ ಇದ್ದಾವೆ. ನೆಕ್ಸ್ಟಿಗೆ ಇವಾಗ ಬರ್ತಾ ಇರೋವಂಥ ಹೂಕ್ಕೆ ಕೂಡ ಮೆಡಿಷನ್ ಮಾಡಬೇಕು. ನೆಕ್ಸ್ಟು
ಇನ್ನೊಂದು 2-3 ದಿನದಲ್ಲಿ ಇವಾಗ ನೀರು ಹಾರಿಸ್ತಿದ್ದೀವಲ್ಲ, ಗಿಡದೊಳಗಡೆ ಹೋದರೆ ಅದು ಎಲ್ಲ ಇದಾಗ್ಬಿಡುತ್ತೆ. ಸೊ ಅದಕ್ಕೆ ಅದೆಲ್ಲ ಮುಗ್ದಾದ್ಮೇಲೆ ಗಿಡ ಬರುತ್ತೆ. ನೆಕ್ಸ್ಟಿಗೆ ಅದರಲ್ಲಿ ನಾನು ಮೆಡಿಷನ್ ಮಾಡ್ತೀನಿ. ಸೊ ಇವಾಗ ಅದು ಫುಲ್ ಆ ಕಡೆ ಸೈಡ್ ಲೈನ್ ಫುಲ್ಲೆಲ್ಲ ಹೋಗಿರುತ್ತೆ. ಇವಾಗ ನಾನು ಫಸ್ಟಿಗೆ ಹೋಗಿ ಮತ್ತೆ ಪೈಪ್ನ ಅಲ್ಲಿಂದ ತೆಗೆದು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಜಾಯಿಂಟ್ ಮಾಡಬೇಕು. ಬನ್ನಿ ಇವಾಗ ಆ ಪೈಪ್ನ ಜಾಯಿಂಟ್ ಮಾಡಿ ಮತ್ತೆ ಅಲ್ಲಿ ಹಸು ಕಟ್ಟಕ್ಕೆ ಬಂದಿದ್ದೀನಿ. ಹಸುಗೆ ಹೋಗಿ ಹುಲ್ಲು ಹಾಕಬೇಕು. ಅದಕ್ಕೆ ಫಸ್ಟಿಗೆ ಈ ತೋಟದ ಹತ್ರ ಪೈಪ್ ಹಾಕ್ಬಿಟ್ಟು ಹೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ಕ್ಯಾಮ್ರಾ ಹಿಡ್ಕೊಂಡು ನಾನು ಪೈಪ್ ಚೇಂಜ್ ಮಾಡೋಕ್ಕಾಗಲ್ಲ. ಪೈಪ್ ಚೇಂಜ್ ಮಾಡಿಬಿಟ್ಟು ಮತ್ತೆ ನಾನು ಪೈಪ್ನ ಹೆಂಗೆ ಎಲ್ಲಿಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ವೆಯ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ತೂತು ಪೈಪ್ ಹಾಕಿದ್ನಲ್ವ ಈ ಪ್ಲೇಸ್ಗೆ, ಇಲ್ಲಿಗೆ ಇನ್ನೊಂದು ಪೈಪನ್ನ ಜೋಡಿಸ್ಬಿಟ್ಟು ಅಲ್ಲಿಂದ ಅಂದರೆ ಈ ಲೈನ್ ಫುಲ್ ಹೋಗಿದೆಯಲ್ಲ, ಸೊ ಇವಾಗ ಇದೇನು ನಮಗೆ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ಅದು ಫುಲ್ ಆಗಿದೆ, ಅಲ್ಲಿ ಎಡ್ಜ್ವರೆಗೂ ಹೋಗಿದೆ ನೀರು. ಸೊ ಅದಕ್ಕೆ ಇವಾಗ ಈ ಪೈಪನ್ನ ಇಲ್ಲಿಗೆ ಜಾಯಿಂಟ್ ಮಾಡಿ ಅಲ್ಲಿಗೆ ಹಾಕಿದ್ದೀನಿ. ಇವಾಗ ಇದು ಫುಲ್ ಒಂದು ಲೈನ್ ಹೋಗುತ್ತೆ. ಇದು ಮ್ಯಾಕ್ಸಿಮಮ್ ಇವಾಗ ಇನ್ನೊಂದು 2 ಅವರ್ ಹೋದರೆ ಇದರಲ್ಲಿ ಫುಲ್ ನೀರು ಹೋಗುತ್ತೆ. ಇದರಲ್ಲಿ ನೀರು ಹೋಗಿದ್ಮೇಲೆ ಮತ್ತೆ ಇನ್ನೊಂದು 4 ಲೈನ್ ಇದೆ. ಇನ್ನೊಂದು ಪೈಪ್ನ ತೊಗೊಂಡು ಬಂದು ಇನ್ನೊಂದು ಸ್ವಲ್ಪ ಜಾಯಿಂಟ್ ಮಾಡಿ ಇಲ್ಲಿ 4 ಲೈನ್ಗೆ ಹಾಕಿದರೆ ಕರೆಕ್ಟಾಗಿ ಹೋಗುತ್ತೆ ಫ್ರೆಂಡ್ಸ್. ಓಕೆ ಬನ್ನಿ, ಇವಾಗ ಆ ಹೊಲದ ಹತ್ರ ಹೋಗ್ಬಿಟ್ಟು ತೋಟಕ್ಕೆ ಹೋಗಿ ಹಸುಗೆ ಸ್ವಲ್ಪ ನೀರು ಕುಡಿಸ್ಬಿಟ್ಟು ಹುಲ್ಲು ಕತ್ತರಿಸಿ ಹಾಕ್ಬಿಟ್ಟು ಬರಬೇಕು. ಟೈಮ್ ಇಲ್ಲ. ಸೊ ಹಂಗಾಗಿ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ ಫ್ರೆಂಡ್ಸ್. ಅಲ್ಲಿ ಅವರೆಕಾಯಿ ಗಿಡಕ್ಕೆ ನೀರು ಹರಿಸ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದೆ. ನೋಡಿ ನಮ್ಮ ಹಸು ಅಲ್ಲೊಂದಿದೆ ಇಲ್ಲೊಂದಿದೆ. ಇವರಿಬ್ರಿಗೂ ಅಲ್ಲಿ ಹೊಲದಲ್ಲಿ ಜೋಳ ಇತ್ತು, ಜೋಳನ ಕುಯ್ದು ಹಾಕಿದ್ದೀನಿ. ಅವರಿಬ್ಬರು ಮೇಯ್ತಿದ್ದೀರ. ಇವಾಗ ನನ್ನ ಮನೆಗೆ ಹೋಗಿ ಏನಾದರೂ ಅಡುಗೆ ಮಾಡಿ ಊಟ ಮಾಡಿ ತಿಂದ್ಬಿಟ್ಟು ಆಮೇಲೆ ಮತ್ತೆ ಬಂದು ಇವ್ರಿಗೆ 2 ಗಂಟೆ ಹಂಗೆ ನೀರು ಕುಡಿಸ್ಬೇಕು. ಇವಾಗ ತಾನೇ ಅಂದರೆ ತುಂಬ ಮೋಡ ಇದೆಯಲ್ಲ, ಇಲ್ಲ ಅಂದಿದ್ರೆ ಬಿಸಿಲಿದ್ರೆ ಇಷ್ಟೊತ್ತು 1 ಗಂಟೆಗೆಲ್ಲ ಅವ್ರಿಗೆ ನೀರು ಕುಡಿಸ್ತಾ ಇದ್ದೆ. ಬಟ್ ಮೋಡ ಐತೆ, ಅವರು ಚಳಿ ಅಂತ ಇಷ್ಟು ಬೇಗ ನೀರು ಕುಡಿಯಲ್ರು. ಅದಕ್ಕೇ ಫಸ್ಟಿಗೆ ಇವಾಗ ಇಲ್ಲಿ ಮಾಮೂಲಿ ಬೆಳೆದಿರುತ್ತಲ್ಲ ಆ ಹುಲ್ಲು ತಿಂತಾಯಿದ್ರು ಬೆಳಿಗ್ಗೆಯಿಂದ. ಹೊಟ್ಟೆಗೆ ಸರಿಯಾಗಿ ಊಟ ಇದ್ದಿಲ್ಲಲ್ಲ, ಅದಕ್ಕೆ ಇವಾಗ ಇಬ್ರಿಗೂ ಹುಲ್ಲು ಕುಯ್ದು ಹಾಕಿದ್ದೀನಿ. ಮೆಕ್ಕೆಜೋಳದ್ದು ಅದನ್ನು ತಿಂತಾಯಿದ್ದಾರೆ. ಅವ್ರು ತಿಂತಾ ಇರಲಿ, ನಾನು ಮನೆಗೆ ಹೋಗಿ ನಾನು ಸ್ವಲ್ಪ ಏನಾದರೂ ಅಡುಗೆ ಮಾಡಿ ಊಟ ಮಾಡಿಬಿಟ್ಟು 2 ಗಂಟೆ ಹಂಗೆ ಬಂದು ಇವ್ರಿಗೆ ನೀರು ಕುಡಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಜೋಳ ಕುಯ್ದು ಹಾಕ್ಬಿಟ್ಟು ಹೋದರೆ ತಿಂತಾಯಿರ್ತಾರೆ. ಆಮೇಲೆ 6 ಗಂಟೆಗೆ ಬಂದು ಕರ್ಕೊಂಡೋಗಿ. ಇವರೊಬ್ಬರು ಮಾತ್ರ ನನಗೆ ಹಾಲು ಕೊಡೋದು, ಅವ್ರು ಇನ್ನೂ ಚಿಕ್ಕವರು, ಅವ್ರು ಹಾಲು ಕೊಡ್ತಿಲ್ಲ. ಅವ್ರು ಜಸ್ಟ್ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಇವ್ರು ಮಾತ್ರ ನಮಗೆ ಹಾಲು ಕೊಡ್ತಾರೆ. ಸೊ 6 ಗಂಟೆಗೆ ಕರ್ಕೊಂಡೋಗಿ ಹಾಲು ಕರ್ಕೋಬೇಕು. ಓಕೆ ಫ್ರೆಂಡ್ಸ್, ನಾನಿವಾಗ ಮನೆ ಕಡೆ ಹೊರಡ್ತೀನಿ. ಬನ್ನಿ ಹೋಗೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಡೈಲಿ ದಿನಚರಿ ಈ ಥರ ಇರುತ್ತೆ. ಕೆಲವೊಂದು ದಿನ ಅಪ್ಪಾಜಿ ಇದ್ರೆ ನನಗೆ ಇಷ್ಟೊಂದು ಕೆಲಸ ಇರಲ್ಲ. ಸೊ ಇವತ್ತು ಅಪ್ಪಾಜಿ ಅವರು ಭಟ್ರ ಕೆಲಸ ಮಾಡ್ತಾರೆ. ಸೊ ಕೆಲ್ಸಕ್ಕೆ ಹೋಗಿರೋ ಕಾರಣದಿಂದ ನನಗೆ ಇವತ್ತು ತುಂಬ ಕೆಲಸ ಆಯಿತು. ಹಂಗಾಗಿ ಇವತ್ತು ಅದು ಇಲ್ದ್ರೆ ಇವತ್ತು ತುಂಬ ಮೋಡ ಕೂಡ ಇದ್ದಿದ್ದ ಕಾರಣ ನನಗೆ ಹೊಲಕ್ಕೆ ನೀರು ಹಾರಿಸಿ ಹಸುಗೆ ಮೇಯಿಸಿ ಪ್ರತಿಯೊಂದು ಕೆಲಸನೂ ಮಾಡಲಿಕ್ಕೆ ತುಂಬ ಈಸಿ ಆಯಿತು. ಹಾಗೆ ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಂದು ಇದೇ ಥರ ಹೊಸ ವಿಡಿಯೋಸ್ ನಿಮಗೆ ಬರಬೇಕಂದ್ರೆ ನೋಟಿಫಿಕೇಶನ್ಗೋಸ್ಕರ ಹಾಲ್ ಅಂತ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.